ಜಿಲ್ಲೆ ಸಮಾಚಾರ ಪತ್ರಿಕಾ ಬಳಗ ಕೊಡ ಮಾಡುವ ವರ್ಷದ ವ್ಯಕ್ತಿ 2025ರ ಪ್ರಶಸ್ತಿಗೆ ದಾವಣಗೆರೆ ನಗರದ ಖ್ಯಾತ ವೈದ್ಯ ಹಾಗೂ ಸಮಾಜ ಸೇವಕ ಡಾಕ್ಟರ್ ಬಿಎಸ್ ನಾಗಪ್ರಕಾಶ್ ಭಾಜನರಾಗಿದ್ದಾರೆ ಎಂದು ಬಳಗದ ಸಂಚಾಲಕ ಗಣೇಶ್ ಶೆಣೈ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆ ಸಮಾಚಾರ ಪತ್ರಿಕಾ ಬಳಗ 18ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿದ್ದು, 18ನೇ ವರ್ಷದ ಪ್ರಶಸ್ತಿಗೆ ವೈದ್ಯ ಡಾಕ್ಟರ್ ಬಿಎಸ್ ನಾಗಪ್ರಕಾಶ್ ಆಯ್ಕೆಯಾಗಿದ್ದಾರೆ. ಫೆಬ್ರವರಿ 22 ಭಾನುವಾರ ಸಂಜೆ 5 ಗಂಟೆಗೆ ವಿದ್ಯಾನಗರದ ಕುವೆಂಪು ಕನ್ನಡ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುರೇಶ್ ಹನಗವಾಡಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸಾಹಿತಿ ಡಾಕ್ಟರ್ ಕುಂ ವೀರಭದ್ರಪ್ಪ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವಕೀಲರಾದ ಶ್ರೀರಾಮಚಂದ್ರ ಕಲಾಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ರುದ್ರಾಕ್ಷಿಬಾಯಿ, ಭಾರತಿ, ಕೆಎನ್ ಜಯಪ್ರಕಾಶ್ ಇದ್ದರು. ಸಮಾಜ ಸೇವಕರಾದ ಡಾಕ್ಟರ್ ಬಿಎಸ್ ನಾಗಪ್ರಕಾಶ್ ಅವರನ್ನು ಈ ವರ್ಷ ನಾವು ವರ್ಷದ ವ್ಯಕ್ತಿ ಅಂತ ಆಯ್ಕೆ ಸಮಿತಿಯೆಲ್ಲ ಸೇರಿ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ತಾವೆಲ್ಲ ಆಗಮಿಸಬೇಕಂತ ಆಹ್ವಾನ ಪತ್ರಿಕೆ ನಾವು ಕೊಟ್ಟಿದ್ದೀವಿ. ಜಿಲ್ಲಾ ಸಮಾಚಾರ ಪತ್ರಿಕೆಯ ಬಳಗದಿಂದ ಪ್ರತಿ ವರ್ಷದಂತೆ 18 ವರ್ಷ ಆಯಿತು, ಪ್ರತಿ ವರ್ಷದಂತೆ ಪ್ರತಿ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀವಿ ನಾವು. ಈ ಸರಿ ಡಾಕ್ಟರ್ ನಾಗಪ್ರಕಾಶನ್ನು ಆಯ್ಕೆ ಮಾಡಿದ್ದೀವಿ. ಇದು ನಾವು 4 ಗಂಟೆಯಿಂದ 5:30ವರೆಗೆ ಸಾರ್ವಜನಿಕವಾಗಿ ಆಟೋಟ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆ, ಉಚಿತವಾಗಿ ರಂಗೋಲಿ ಸ್ಪರ್ಧೆ ಎಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೆ ಬಹುಮಾನ 5:30ಗೆ ಕಾರ್ಯಕ್ರಮಕ್ಕೆ ಕೊಡ್ತೀವಿ. ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಾಹಿತಿಗಳಾದ ಡಾಕ್ಟರ್ ಕುಂ ವೀರಭದ್ರಪ್ಪ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪದ್ಮಶ್ರೀ ಡಾಕ್ಟರ್ ಸುರೇಶ್ ಹನಗವಾಡಿ ನೆರವೇರಿಸಲಿದ್ದಾರೆ. ಖ್ಯಾತ ನ್ಯಾಯವಾದಿ ಶ್ರೀ ರಾಮಚಂದ್ರ ಕಲಾಲ್ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಕನ್ನಿಕಾ ಪರಮೇಶ್ವರಿ ಬ್ಯಾಂಕಿನ ಅಧ್ಯಕ್ಷರಾದ ಆರ್.ಜಿ. ಶ್ರೀನಿವಾಸ ಮೂರ್ತಿ, ಬಾಪೂಜಿ ವಿದ್ಯಾಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾದ ಸಂಪನ್ನ ವಿ ಮತಾಲಿಕ್, ಹಾಗೆ ಎ.ಆರ್.ಜಿ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ.ಬಿ. ಬೋರಯ್ಯ, ಜೆ.ಜೆ.ಎಂ. ಕಾಲೇಜಿನ ಪ್ರಿನ್ಸಿಪಾಲ್ ಆದ ಡಾಕ್ಟರ್ ಶುಕ್ಲಾ ಶೆಟ್ಟಿ ಭಾಗವಹಿಸಲಿದ್ದಾರೆ. ಎಲ್ಲರೂ ನಮ್ಮ ಬಳಗದಿಂದ ಪ್ರತಿ ವರ್ಷದ ಅದ್ಭುತವಾದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಾವು ಮಾಡ್ತೀವಿ. ಯಾವುದೇ ಸಾರ್ವಜನಿಕ ದೇಣಿಗೆ ಇಲ್ಲ, ಯಾವುದೇ ಸರ್ಕಾರದ ಅನುದಾನ ಇಲ್ಲ. ನಮ್ಮ ಬಳಗದಿಂದನೇ ಎಲ್ಲ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ದಯವಿಟ್ಟು ತಾವೆಲ್ಲ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಾವು 4 ಗಂಟೆಯಿಂದ 5:30ವರೆಗೆ ಸಾರ್ವಜನಿಕರಿಗೆ ಉಚಿತವಾಗಿ ರಂಗೋಲಿ ಸ್ಪರ್ಧೆ, ಹಾಡಿನ ಸ್ಪರ್ಧೆ ಮುಂತಾದ ರಸಪ್ರಶ್ನೆ ಸ್ಪರ್ಧೆಯನ್ನು ಉಚಿತವಾಗಿ ಮಾಡ್ತೀವಿ. ಕಾರ್ಯಕ್ರಮ 5:30ಗೆ ಪ್ರಾರಂಭ ಆದಮೇಲೆ ಬಹುಮಾನ ವಿತರಣೆ ಮಾಡ್ತೀವಿ ಅಂಥೇಳಿ ಹೇಳ್ತಾ, ಇಲ್ಲಿ ಉಪಸ್ಥಿತರಿದ್ದವರು ರುದ್ರಾಕ್ಷಿಬಾಯಿ, ಸಮಿತಿ ಸದಸ್ಯರು ರುದ್ರಾಕ್ಷಿಬಾಯಿ, ಹಾಗೆ ಸಮಿತಿ ಸದಸ್ಯರಾದ ಭಾರತಿ ಇದ್ದಾರೆ.